ನಮಸ್ಕಾರ ವೀಕ್ಷಕರೇ. ಇಷ್ಟಪಟ್ಟವರು ವಿನಾಕಾರಣ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ಗಂಡ ಅಥವಾ ಹೆಂಡತಿ ಜಗಳವಾಡಿ ಪರಸ್ಪರ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ವೀಕ್ಷಕರೇ, ಅವರು ನಿಮ್ಮ ಬಳಿ ಮತ್ತೆ ಬರೋ ರೀತಿಯಲ್ಲಿ ಹೇಗೆ ಮಾಡ್ಕೋಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲಿಗೆ ಈ ರೀತಿಯಲ್ಲಿ ಜೋಡಿ ವಿಳ್ಳೆದೆಲೆಯನ್ನು ತಗೊಳ್ಳಿ ವೀಕ್ಷಕರೇ. ಜೋಡಿ ವಿಳ್ಳೆದೆಲೆಗೆ ವೀಕ್ಷಕರೇ ಪೇಪರಲ್ಲಿ ಏನು ಕಾಣ್ತಾ ಇದೆ, ಈ ರೀತಿಯಲ್ಲಿ ವಶೀಕರಣ ಚಕ್ರವನ್ನ ಈ ಜೋಡಿ ವಿಳ್ಳೆದೆಲೆ ಮೇಲೆ ಬರಿಬೇಕಾಗುತ್ತೆ. ರಾಜೇಶ್ ಹಾಗೂ ನಿತ್ಯ ಅನ್ನೋದು ವೀಕ್ಷಕರೇ ನಿಮ್ಮ ಹೆಸರು ಹಾಗೂ ನಾನು ಉದಾಹರಣೆಗೆ ತೆಗೆದುಕೊಂಡಂತ ಹೆಸರಾಗಿರುತ್ತೆ. ನೀವು ನಿಮ್ಮ ಹೆಸರು ಹಾಗೂ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ಯಾರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ, ಅವರ ಹೆಸರನ್ನು ಈ ರೀತಿಯಲ್ಲಿ ಪೇಪರಲ್ಲಿ ಏನು ಕಾಣ್ತಾ ಇದೆ ಅದೇ ರೀತಿಯಲ್ಲಿ ಜೋಡಿ ವಿಳ್ಳೆದೆಲೆ ಮೇಲೆ ಬರೆದು ವೀಕ್ಷಕರೇ ಅದಕ್ಕೆ ಸಂಪೂರ್ಣವಾಗಿ ಗಂಧವನ್ನು ಹಚ್ಚಬೇಕಾಗುತ್ತೆ. ಈ ರೀತಿಯಲ್ಲಿ ಗಂಧವನ್ನು ಹಚ್ಚಿ ವೀಕ್ಷಕರೇ ಅಮಾವಾಸ್ಯೆ 12 ಗಂಟೆ ನಂತರ, ಅಮಾವಾಸ್ಯೆ ರಾತ್ರಿ 12 ಗಂಟೆ ನಂತರ ಈ ಒಂದು ಎಲೆಯನ್ನು ವೀಕ್ಷಕರೇ ನಿಮ್ಮ ಭುಜ ಭಾಗಕ್ಕೆ ಕಟ್ಕೊಂಡು ಮಲಗಬೇಕಾಗುತ್ತೆ. ಈ ರೀತಿ ಮಾಡಿದರೆ ವೀಕ್ಷಕರು ಸಂಪೂರ್ಣವಾಗಿ ನೀವು ಅಂದುಕೊಂಡಂತ ವ್ಯಕ್ತಿ ನಿಮ್ಮ ಬಳಿ ಬರ್ತಾರೆ, ನಿಮ್ಮ ಮಾತು ಕೇಳ್ಕೊಂಡಿರ್ತಾರೆ ವೀಕ್ಷಕರೇ.